ನಾವು ಈಗಾಗಲೇ 21ನೇ ತಾರೀಕು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. 1ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೋಗ್ತೇವೆ ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ಅವ್ರಿಗೆ ಕೂಡ ಹೇಳಿದ್ದೇವೆ. ಯಾವುದೇ ಮುಷ್ಕರದಿಂದ ವಾಪಸ್ ಬರುವಂಥ ಯಾವುದೇ ಚರ್ಚೆಗಳು ಉದಾಹರಣೆಗಳು ಪ್ರಸ್ತುತ ನಮ್ಮ ಮುಂದೆ ಇಲ್ಲ. ಸರ್ಕಾರದ ಆದೇಶ ಮಾಡಿದ್ರೆ ಮಾತ್ರ ನಾವು ವಾಪಸ್ ಹೋಗ್ತೇವೆ ಎನ್ನುವಂಥ ಪ್ರಸ್ತಾಪವನ್ನು ನಾವು ಅವ್ರ ಮುಂದೆ ಮಂಡಿಸಿದ್ವಿ. ಅವರು ಕೂಡ ವಿನಂತಿ ಮಾಡಿದ್ರು, ನಮಗೊಂದಿಷ್ಟು ಸಮಯಾವಕಾಶಗಳು ಬೇಕು, ಅವಕಾಶವನ್ನು ಕೊಡಿ, ಆಯೋಗದಿಂದ ವರದಿಯನ್ನು ತೆಗೆದುಕೊಂಡು ಇಂಪ್ಲಿಮೆಂಟ್ ಮಾಡ್ತೇವೆ ಎನ್ನುವಂಥ ಮಾತನ್ನು ಅವರುಗಳು ಕೂಡ ನಮ್ಮ ಜೊತೆ ಹೇಳುವಂಥ ಮಾತುಗಳನ್ನು ಆಡಿದರು. ಹಾಗಾಗಿ ಅಲ್ಲಿರುವಂಥ ನಮ್ಮೆಲ್ಲ ವೃಂದ ಸಂಘಗಳ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳೋದಿಲ್ಲ, ಹೋರಾಟ ನಿಶ್ಚಿತ ನಾಳೆಯಿಂದ ಅನಿರ್ದಿಷ್ಟಾವಧಿಯವರೆಗೆ. ಅದು 15 ದಿವಸ ಆಗುತ್ತೋ 1 ತಿಂಗಳಾಗುತ್ತೋ ಗೊತ್ತಿಲ್ಲ, ಎಷ್ಟು ಬೇಗ ಆದೇಶ ಮಾಡ್ತೀರೋ ಅಷ್ಟು ಬೇಗ ನಾವು ವಾಪಸ್ ತಗೊಳ್ತೀವಿ ಎರಡು ವಿಚಾರಗಳ ಬಗ್ಗೆ ಎನ್ನುವಂಥದ್ದನ್ನು ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಕೂಡ ಹೇಳಿದರು. ನಾವು 21ನೇ ತಾರೀಕು ನಿರ್ಣಯ ಮಾಡಿದ್ವಿ, ಸುಮಾರು 9,000 ಜನ ಚುನಾಯಿತ ಪ್ರತಿಗಳ ಎದುರುಗಡೆ ಏನೇ ಬದಲಾವಣೆ ಏನೇ ವಿಚಾರಗಳಿದ್ರೆ ನಿಮ್ಮ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತೇಳಿ ಅವ್ರು ಕೂಡ ಹೇಳ್ತಾ ಇದ್ದಾರೆ. ವಿಚಾರಕ್ಕೆ ಈಗ ಸಮಯಾವಕಾಶ ಬೇಕು ಅನ್ನುವಂಥದ್ದನ್ನು ಬಹುಶಃ ನಮ್ಮ ವೃಂದ ಸಂಘಗಳ ಎಲ್ಲ ಅಧ್ಯಕ್ಷರುಗಳು ಕೂಡ ಅದನ್ನು ಅಲ್ಲಗಳೆದಿದ್ದಾರೆ, ತಿರಸ್ಕರಿಸಿದ್ದಾರೆ, ಅವಕಾಶ ಇಲ್ಲ ಅಂತೇಳಿ. ಅವ್ರು ಕೂಡ ಹೇಳಿದರು, ನೀವು 9,000 ಜನ ಕೂಡ ಅವ್ರ ಜೊತೆ ಕೂಡ ಚರ್ಚೆಗಳನ್ನು ಮಾಡಿ ನಮ್ಮ ನಿರ್ಧಾರ ತಿಳಿಸಿ ಅಂತೇಳಿ. ಈಗೇನು ನಿರ್ಧಾರ ತೆಗೆದುಕೊಂಡಿದ್ದೀವೋ ಅದೇ ನಿರ್ಧಾರ ಅನ್ನೋಂಥದ್ದು ಕೂಡ ಹೇಳಿದ್ದೇವೆ. ಆದಾಗ್ಯೂ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲಿ ಚರ್ಚೆ ಮಾಡಿದ್ರು ಇದೇ ಉತ್ತರ, ಅವ್ರು ನಮಗಿಂತ ಹೆಚ್ಚಿನ ಸ್ಪಿರಿಟನ್ನು ಹೊಂದಿದ್ದಾರೆ. ಆದಾಗ್ಯೂ ನಾವು ಸರ್ಕಾರಕ್ಕೆ ಕೇಳಿದ್ದೇವೆ, ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ತಮಗೆ ತಿಳಿಸ್ತೇವೆ ಅಷ್ಟೇ. ಆದರೆ ನಿರ್ಣಯ ಇಷ್ಟೇ, 1ನೇ ತಾರೀಕಿನಿಂದ ನಾವು ಮುಷ್ಕರ ಹೋಗೋದು ನಿಶ್ಚಿತ. ಆದಷ್ಟು ಬೇಗ ಸರ್ಕಾರ ಈ ವೇತನ ಆಯೋಗದಿಂದ ವರದಿ ಪಡಿತೀರೋ, ಹಂಗೆ ಮಾಡ್ತಿರೋ, ಕ್ಯಾಬಿನೆಟ್ಗೆ ತರ್ತಿರೋ, ಒಂದು ಸರ್ಕಾರಿ ಆದೇಶವನ್ನು ಮಾಡಿ ಜುಲೈಯಿಂದ 40% ಫಿಟ್ಮೆಂಟನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಒಂದು. ಎರಡನೇದು, ನೂತನ ಪಿಂಚಣಿ ಯೋಜನೆ 5 ರಾಜ್ಯಗಳಲ್ಲಿ ಏನಾಗಿದೆ ಅದೇ ಮಾದರಿಯಲ್ಲಿ ನಮ್ಮಲ್ಲೂ ಕೂಡ ಆಗಬೇಕು. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳೆಲ್ಲೂ ಕೂಡ ಮಾತಾಡ್ತಿಲ್ಲ, ಸರ್ಕಾರದ ಅಧಿಕಾರಿಗಳು ಮಾತಾಡ್ತಿಲ್ಲ. ಸುಮಾರು 3.5 ಲಕ್ಷ ಜನ NPS ನೌಕರಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಸ್ಪಷ್ಟ ನಿಲುವನ್ನು ಸರ್ಕಾರ ತೆಗೆದುಕೊಳ್ಳದೆ ಇರೋದ್ರಿಂದ ನಾವು ಮುಷ್ಕರಕ್ಕೆ ಹೋಗುವಂಥದ್ದು ಶತಸಿದ್ಧ. 1ನೇ ತಾರೀಕು ಮೀಟಿಂಗ್ ಚರ್ಚೆ ಆಗುತ್ತೆ, ಬಹುಶಃ ನಾಳೆನೂ ಕರಿಬೋದು, ಸಂಜೆ ಕರಿಬೋದು. ಸರ್ಕಾರ ಯಾವಾಗ ಕರೆದ್ರೂ ಕೂಡ ನಾವು ಸಭೆಗೆ ಬರ್ತೀವಿ. ನಾವು ಸರ್ಕಾರದ ಮಕ್ಕಳು, ಸರ್ಕಾರ ಕರೆದಾಗ ಸಭೆಗೆ ಬರ್ತೀವಿ, ಒಳ್ಳೆ ರಿಪೋರ್ಟ್ ಬಂತ ರಿಸೀವ್ ಮಾಡ್ಕೊಳ್ತೀವಿ. ಪಾಸಿಟಿವ್ ಆಗಿ ಬಂದರೆ ಮಾಧ್ಯಮದ ಮೂಲಕ ರಿಯಾಕ್ಷನ್ ಕೊಡ್ತೀವಿ. ಅವ್ರು ಹೇಳಿದ್ದಾರೆ, ನೀವು 9,000 ಜನ ಚುನಾಯಿತ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಅಂತ. ನಾನು ಅಲ್ಲೇ ಹೇಳಿದೆ, ಅವ್ರು ಯಾರೂ ಒಪ್ಪೋದಿಲ್ಲ ಸರ್, ಒಬ್ಬರು ಒಪ್ಪಲ್ಲ ಅಂತಲೂ ಕೂಡ ಹೇಳಿ ಬಂದಿದ್ದೇನೆ. ಆದಾಗ್ಯೂ ಕೂಡ ಕೇಳಿದ್ದಾರೆ, ಅವ್ರನ್ನೂ ಕೂಡ ಕೇಳ್ತೀವಿ, ಪ್ರಶ್ನೆ ಏನಿಲ್ಲ. ಅವರ ನೇತೃತ್ವ ವಹಿಸಿರುವಂಥ ನಾವೆಲ್ಲರೂ ಕೂಡ ಇಲ್ಲೇ ಇದ್ದೇವೆ. ನಾವು ತೆಗೆದುಕೊಂಡಿರುವಂಥ ತೀರ್ಮಾನ ಸ್ಪಷ್ಟವಾಗಿದೆ. ಎಲ್ಲ ಜಿಲ್ಲಾಧ್ಯಕ್ಷರು ಇರ್ಬೋದು, ಎಲ್ಲರೂ ಇರ್ಬೋದು, ಒಟ್ಟಾಗಿ ಬರುವ ದಿನಗಳಲ್ಲಿ ಇನ್ನೊಂದು ಮಾಧ್ಯಮದಲ್ಲಿ ವಿನಂತಿ ಮಾಡ್ತೇನೆ, ಕೆಲವರು ಸಂಘಟನೆ ಹೋರಾಟಕ್ಕೆ ಹೋದರೆ ಒಂದಿಷ್ಟು ಡಿಫ್ರೆನ್ಸಸ್ಗಳಿದೆ, ಆಗಿದೆ ಹೀಗಿದೆ ಅನ್ನುವಂಥ ಚರ್ಚೆಗಳು ಸಹಜ ಇತ್ತು. ಯಾರೋ NPSನವ್ರು ಎಂಥದೂ ಇಲ್ಲ. ಈ ರಾಜ್ಯದಲ್ಲಿ 10 ಲಕ್ಷ ನೌಕರು ಕೂಡ ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ. ಒಟ್ಟಾಗಿ ಎಲ್ಲ ವೃಂದ ಸಂಘಗಳು ಸೇರಿ ಈ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಸಾಮೂಹಿಕ ನಾಯಕತ್ವದಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ, ಅವರೆಲ್ಲರೂ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಇದರ ನೇತೃತ್ವ ವಹಿಸಿ ಅಂತೇಳಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಮುಷ್ಕರಗಳನ್ನು ವಾಪಸ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಸಂದರ್ಭ ಉದ್ಭವ ಆಗಲ್ಲ. ಒಂದು ವೇಳೆ ಅದು ನೌಕರರ ಅಭಿಪ್ರಾಯಕ್ಕೆ ವಿರುದ್ಧ ಆಗ್ತದೆ, ಆ ಕಾರಣಕ್ಕಾಗಿ ನಾವು ಮುಷ್ಕರಕ್ಕೆ ಹೋಗುವಂಥದ್ದು ನಿಶ್ಚಿತ ಅನ್ನುವಂಥದ್ದನ್ನು ಹೇಳ್ತಾ, ಸಭೆಯಲ್ಲಿ ಕಳೆದ ಇದಾಗಲೇ 4ನೇ ಸಭೆ, ಎಲ್ಲ ಸಭೆಗಳಲ್ಲೂ ಚರ್ಚೆಗಳಾಗ್ತಿದೆ, ಎಲ್ಲ ಫಲಿತಾಂಶಗಳು ಬರ್ತಾ ಇಲ್ಲ. ಹಾಗಾಗಿ ಫಲಿತಾಂಶವನ್ನು ಕೂಡ ಅತ್ಯಂತ ಹತ್ತಿರದಿಂದ ಕಾತುರದಿಂದ ನಾವು ಕಾಯ್ತಾ ಇದ್ದೇವೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ಎಲ್ಲ ವೃಂದ ಸಂಘಗಳು ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೇವೆ. ಇದೊಂದು ಇತಿಹಾಸ. 24 ವರ್ಷಗಳಾಯ್ತು ಹೋರಾಟ ಮಾಡಿ. ಬಹುಶಃ ಸರ್ಕಾರ 22 ವರ್ಷ ಆಯಿತು. ಬಹುಶಃ JH ಪಟೇಲ್ರ ನಂತರದಲ್ಲಿ ಹೋರಾಟಗಳಾಗಿಲ್ಲ, ಪಟೇಲ್ರ ನಂತರದಲ್ಲಿ ಹೋರಾಟಗಳಾಗಿಲ್ಲ. ಹಾಗಾಗಿ ವೀರೇಂದ್ರ ಪಾಟೀಲ್ ಕಾಲ ನಂತರದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಕರೆ ಕೊಟ್ಟಿರುವಂಥದ್ದು ಇದೇ ಮೊದಲು. ಸರ್ಕಾರ ಟೈಮ್ ಬಾಂಡ್ ಆಗಿ ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಸರ್ಕಾರ ನೀವು ಹೇಳ್ತೀರಾ, ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಿ, ನಮಗೇನಿಲ್ಲ. ಹೇಳಿದ್ರು ಎಸ್ಮಾ ಮಾಡಿದ್ರೆ ಏನು ಅಂತೇಳಿ ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರು, ನಾನು ಸ್ವಾಗತಿಸ್ತೇನೆ. ನಾನಲ್ಲ, ಈ ರಾಜ್ಯದಲ್ಲಿರುವಂಥ 10 ಲಕ್ಷ ನೌಕರು ಸ್ವಾಗತಿಸ್ತೇವೆ. ಒಬ್ಬರಲ್ಲ, ಎಲ್ಲರೂ, ಶಿಕ್ಷಕರು, ರೆವಿನ್ಯೂ ಅಸೋಸಿಯೇಷನ್, NPS ಇರ್ಬೋದು, ಡಾಕ್ಟರ್ ಅಸೋಸಿಯೇಷನ್, ಎಲ್ಲರೂ ಇಲ್ಲೇ ಇದ್ದೀವಿ, BBMP ಎಲ್ಲರೂ ಒಟ್ಟಾಗಿ. ಬಹುಶಃ ನಮ್ಮಲ್ಲಿಷ್ಟೇ ಯೂನಿಟಿ ಇದೆ, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲೇ ಇದ್ರೆ ಇಲ್ಲೇ ಕೇಳ್ಬಿಡಿ. ಬೆಳಗ್ಗೆ ಯಾವುದೋ ಒಂದು ಚಾನಲಲ್ಲಿ ಯಾರೋ ಇದಾಯ್ತು, ಎಲ್ಲ ಸುಳ್ಳು, ಷಡಾಕ್ಷರು ವಾಪಸ್ ತೊಗೊಂಡ್ರಂತೆ ಅಂತೇಳಿ ಯಾವುದೋ ಮಾಧ್ಯಮ ದಯಮಾಡಿ ಸುಳ್ಳು ಯಾವುದೋ ಒಂದು ಹೇಳಿ ರಿಯಾಕ್ಷನ್ ಕೂಡ ಕೊಟ್ವಿ. ಆ ಥರದ್ದು ಯಾವುದೇ ವಿಚಾರಗಳು ನಮ್ಮ ಮುಂದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ನೌಕರರ ಮನಸ್ಥಿತಿಯ ವಿರುದ್ಧವಾಗಿ ನಾವು ನಡ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ರು ಹೆಂಗಿದ್ದಾರೆ ಅವ್ರ ಮನಸ್ಥಿತಿಗೆ ನಡ್ಕೊಳ್ತೀವಿ. ಅವ್ರ ಮನಸ್ಥಿತಿ ಅಷ್ಟೇ, ಹೋರಾಟ ಮಾಡಬೇಕು, ನಮ್ಮ ಹಕ್ಕುಗಳನ್ನು, ನ್ಯಾಯಯುತವಾದ ಹಕ್ಕುಗಳನ್ನು ಪಡಿಬೇಕು. ಇಡೀ ದೇಶದಲ್ಲಿ ಕಡಿಮೆ ಸಂಬಳ ತಗೊಳ್ಳೋಕ್ಕೆ ರಾಜ್ಯ ಕರ್ನಾಟಕ.
ಯಾಕೆ ಸರ್ಕಾರಕ್ಕೆ ಇಷ್ಟು ದಿವಸ 2022ರಿಂದ ಹೇಳ್ತಾ ಬಂದಿದ್ದು, ಇವತ್ತು ಹೋರಾಟ ಅಲ್ಲ, 22ರಿಂದ ಮನವಿ ಹೋರಾಟ ಮಾಧ್ಯಮದಲ್ಲಿ ಸಿ ಎಂ ಸಾಹೇಬ್ರು ಹೇಳಿದ್ದು ಎಲ್ಲದೂ ಕೂಡ ನಿಮ್ಮಲ್ಲೂ ಬಂದಿದೆ. ಅದು ಯಾಕೋ ಗೊತ್ತಿಲ್ಲ, ವಿಳಂಬ ಧೋರಣೆ ಆಗಿದೆ. ಅದನ್ನು ಈಗ ಅವ್ರು ಸರ್ ಮಾಡ್ಕೊಳ್ತಾರೋ ಯಾಕೆ ಮಾಡ್ಕೊಳ್ತಾರೋ ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ನಮ್ಮ ಸ್ಟ್ಯಾಂಡ್ ಹೋರಾಟ ಮುಂದುವರಿಯುತ್ತೆ. ಯಾವುದೇ ತ್ಯಾಗಕ್ಕೂ ಕೂಡ ನಾವೆಲ್ಲ ಪದಾಧಿಕಾರಿಗಳು ನಾವೆಲ್ಲ 10 ಲಕ್ಷ ನೌಕರು ತ್ಯಾಗಕ್ಕೆ ಸಿದ್ಧರಿದ್ದೇವೆ. ಸಸ್ಪೆಂಡ್ ಮಾಡಿದ್ರು ನಾವು ಕೇರ್ ಮಾಡ್ತಾ ಇಲ್ಲ, ಡಿಸ್ಮಿಸ್ ಮಾಡಿದ್ರು ಕೇರ್ ಮಾಡಲ್ಲ, ಎಸ್ಮಾ ಮಾಡಿದ್ರು ನಾವು ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಅನ್ನೋದನ್ನ ಈ ಮಾಧ್ಯಮದ ಮುಖಾಂತರ ನಾನು ಬಹಳ ಸ್ಪಷ್ಟವಾಗಿ 10 ಲಕ್ಷ ನೌಕರ ನಿಲುವನ್ನು ಪ್ರಕಟಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು. 2022ರಲ್ಲೂ ಹೇಳಿದ್ರಲ್ಲ ಸರ್, 22ರಿಂದ 1 ವರ್ಷ ಬೇಕಾಯ್ತಾ ಸರ್ ಜಾರಿಗೆ ತರಲಿಕ್ಕೆ? ಅಲ್ಲೂ ವಿಧಾನಸಭಾ ಅಧಿವೇಶನದಲ್ಲಿ ಹೇಳಿದ್ರು ರಿಪ್ಲೈ ಸ್ಟೇಟ್ಮೆಂಟಲ್ಲಿ, ಯಾಕೆ ಬರಲಿಲ್ಲ? ಅದು ನೀವು ನಂಬಿಕೆ ಅಂತೀರಾ 1 ವರ್ಷ ಬೇಕಾ ಅಥವಾ 2 ವರ್ಷ ಬಿಟ್ಟರೆ ನಂಬಿಕೆ ಅಂತ ನೀವು ಹೇಳ್ಬೇಕು ಅದನ್ನು. ಇಲ್ಲ 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 ಸರ್, ನಮ್ಮ ಜೊತೆ ಮುಕ್ತವಾಗಿ ಮೊನ್ನೆ ಬಜೆಟ್ ಮಾಡಿದಾಗ ಕೃಷ್ಣಾದಲ್ಲಿ ಹೋಗಿ ನಮ್ಮ ಪದಾಧಿಕಾರಿಗಳು ಹೇಳಿ ಸರ್ ನೀವು ಯಾಕೋ ಈ ಬಗ್ಗೆ ಏನೂ ಪ್ರಕಟಿಸಲಿಲ್ಲ, ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಹೋಗ್ತಿದ್ವಿ ಅಂತ ಅವ್ರಿಗೆ ಹೇಳೇ ಬಂದಿದ್ವಿ ಸರ್. ಯಾರು ನಮ್ಮ ಜೊತೆ ಅಲ್ಲ, ಸಭೆ ಕರೆದಿಲ್ಲ, ಗೊತ್ತಿಲ್ಲ ಸರ್, ಅದು ಅವರು ನನಗೆ ಕರೆದಿಲ್ಲ ಸರ್, ನನಗೆ ಕರೆದಿಲ್ಲ ಸರ್. ಈಗಾಗಲೇ 4 ತಿಂಗಳಾಗಿದೆ ಸರ್. ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ಮಧ್ಯಂತರ ವರದಿಯನ್ನು ಆದಷ್ಟು ಬೇಗ ತರಿಸಿ ಅದರ ಮೇಲೆ ನಿರ್ಧಾರ. ನಿಮ್ಗೆ ಈಗ ಇಲೆಕ್ಷನ್ ಬರ್ತಾ ಇದೆ, ಆಮೇಲೆ ಮಕ್ಕಳ ಎಕ್ಸಾಮ್ಗಳಿವೆ, ಸ್ವಲ್ಪ ಒಂದು 2 ವಾರ ಮಧ್ಯಂತರ ವರದಿ ಬರುತ್ತೆ ಅಂತ ಅಂದಾಗ ಅದಕ್ಕೆ ಕಾದು ನೀವು ಇದು ಮಾಡ್ಬೋದಲ್ಲ ಸರ್? ಈಗ ವೇತನ ಆಯೋಗವನ್ನ ಶೀಘ್ರ ಮಾಡ್ತೀವಿ ಅಂದ್ರು. 22 ಜುಲೈ, ಫೆಬ್ರವರಿ 17/2/2022 ಶೀಘ್ರ ಅಂದ್ರೇನು? ಈಗಲೂ ನಮ್ಗೆ ಮಾಡ್ತಾ ಪಾಪ ಅವ್ರು ಏನು ಇಲ್ಲ ಅಂತ ಹೇಳ್ತಾನೆ ಇಲ್ಲ, ಭರವಸೆನ ಕೊಟ್ಟಿದ್ದಾರೆ. 22 ಕೊಟ್ಟಿದ್ದಾರೆ, ಜೂನಲ್ಲಿ ಕೊಟ್ಟಿದ್ದಾರೆ, ಆಗಸ್ಟ್ ಕೊಟ್ಟಿದ್ದಾರೆ, ಮೊನ್ನೆ ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿದ್ದಾರೆ, ಆಗಲ್ಲ ಅಂತ ಸರ್ಕಾರ ಹೇಳೇ ಇಲ್ಲ ಸರ್. ಸರ್ಕಾರ ಕೊಡ್ತೀವಿ ಅಂತ ಇದ್ದಾರೆ. ಈಗ ನಮಗಿನ್ನ 23ಕ್ಕೆ 2018ಕ್ಕೆ ಕೋಡ್ ಆಫ್ ಕಂಡಕ್ಟ್ ಬಂತು. ಇದೇ 2ನೇ ವಾರದಲ್ಲಿ ಬಂದರೆ ನಾವೇನು ಮಾಡಬೇಕು? ಮತ್ತೆ ಇನ್ನೊಂದು ವರ್ಷ ಮುಂದಕ್ಕೆ ಹೋಗುತ್ತೆ. ಈಗ 9 ತಿಂಗಳು ಲೇಟ್ ಆಗಿದೆ. ಸೊ ಹಾಗಾಗಿ ನಾವು ಬಜೆಟ್ನಲ್ಲಿ ಬೇರೆ ಬಂದಿಲ್ಲ, ಸ್ಪೀಚ್ನಲ್ಲಿ ಬಜೆಟ್ನಲ್ಲಿ ಬರ್ತಿದ್ದಕ್ಕೇನು ಅಂತ ಚರ್ಚೆಗಳು ನೌಕರು ಕೇಳ್ತಾ ಇದ್ದಾರೆ. ಆಮೇಲೆ ಸಂಘಟನೆ ಅಧ್ಯಕ್ಷನಾಗಿ ನೀವು ಸರ್ಕಾರ ಜೊತೆ ಹೊಂದಾಣಿಕೆನ ಅಂತ ಚರ್ಚೆ ಬರ್ತಿದ್ದು, ನನ್ನ ಒತ್ತಡನೂ ಇದೆ. ಎಲ್ಲದನ್ನು ಕೂಡ ಯೋಚನೆ ಮಾಡಿ ಈ ಅಂತಿಮ ಹಂತಕ್ಕೆ ಸಂಧಾನ ಮಾತುಕತೆ ಚರ್ಚೆಗಳು ಎಲ್ಲ ಮುಗಿದಿ ಅಂತ ಬಂದಿದೆ. ಪರೀಕ್ಷೆಗಳ ಬಗ್ಗೆ ತಾವು ಮಾತಾಡ್ತೀರಾ, ನಾವು ಯಾವುದೇ ಪರೀಕ್ಷೆಗಳು ಮೌಲ್ಯಮಾಪನಕ್ಕೆ ವಿರೋಧ ಮಾಡಲ್ಲ. ಬಟ್ ಈ ಪರಿಸ್ಥಿತಿಯಲ್ಲಿ ನಮ್ಮ ತೀರ್ಮಾನ ಹೀಗಿದೆ, ಸರ್ಕಾರ 9ನೇ ತಾರೀಕು ಮುಗಿದ್ರೆ ಪರೀಕ್ಷೆಗಳು ನಡೀತವೆ, 1 ವಾರ ಪೋಸ್ಟ್ಪೋನ್ ಮಾಡ್ತಾರೆ. ಮಕ್ಕಳಿಗೆ ಅನ್ಯಾಯ ಮಾಡಲ್ಲ, ಪಾಠ ಮಾಡಿದವ್ರು ಪರೀಕ್ಷೆ ಮಾಡಲ್ವಾ, ಪಾಠ ಮಾಡಿದವ್ರು ವ್ಯಾಲ್ಯೂಯೇಷನ್ ಮಾಡಲ್ಲ. ಹಾಗಾಗಿ ಇವತ್ತು ಹಾಸ್ಪಿಟ್ಲ್ ಬಗ್ಗೆ ನಮ್ಮ ಡಾಕ್ಟರ್ ಇಲ್ಲೇ ಇದ್ದಾರೆ, ಅಸೋಸಿಯೇಷನ್ ಪ್ರೆಸಿಡೆಂಟು. ಎಸೆನ್ಷಿಯಲ್ ಸರ್ವಿಸಸ್ಗಳನ್ನ ಕೊಡ್ತಾ ಇದ್ದೀವಿ, MIC ಇರ್ಬೋದು, IC ಇರ್ಬೋದು, ಕ್ಯಾಶುಯಾಲಿಟಿ ಸರ್ವಿಸ್ ಸಿಗುತ್ತೆ, ಉಳಿದಂಥ ಸರ್ವಿಸ್ಗಳು ಸಿಗಲ್ಲ. ಹೀಗೆ ನಾಗರಿಕರಿಗೂ ತೊಂದರೆ ಆಗದಂಗೆ ಇವತ್ತು ನೋಡಿ ಅಭಿವೃದ್ಧಿಯಲ್ಲಿ 5ನೇ ಸ್ಥಾನದಲ್ಲಿದ್ದೀವಿ, ರೆವಿನ್ಯೂ ಕಲೆಕ್ಷನ್ 2nd ಪ್ಲೇಸ್ ಇದ್ದೀವಿ ಇಡೀ ದೇಶದಲ್ಲಿ. ಬಟ್ ಸಂಬಳದಲ್ಲಿ 31ನೇ ಪ್ಲೇಸಲ್ಲಿ ಇದ್ದೀವಿ. 30ನೇ ಪ್ಲೇಸ್ ಡೆವಲಪ್ಮೆಂಟ್ ಆಗಿರೋರು 1st ಪ್ಲೇಸಲ್ಲಿ ಸಂಬಳ ತಗೊಳ್ತಾರೆ. ಈ ತಾರತಮ್ಯ ಸರಿಯಾಗಬೇಕಲ್ಲ.